ಸ್ಮಾರ್ಟ್ ಕಂಪ್ಯೂಟರ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಗೆ ಇವತ್ತು ಟ್ಯಾಲಿಯಲ್ಲಿ ಲೆಡ್ಜರ್ ಎಂಟ್ರಿ ಅಥವಾ ಜರ್ನಲ್ ಎಂಟ್ರಿಯನ್ನು ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲು ನಾವೇನು ಮಾಡಬೇಕು, ಯಾವುದನ್ನು ಪಾಸ್ ಮಾಡಬೇಕಾದ್ರೆ ಒಂದು ಕಂಪನಿ ಕ್ರಿಯೇಷನ್ ಇರಬೇಕು. ಸೊ ಕಂಪನಿ ಕ್ರಿಯೇಷನ್ ಮಾಡಲಿಕ್ಕೆ ಕ್ರಿಯೇಟ್ ಕಂಪನಿಗೆ ಹೋಗಬೇಕು. ಕ್ರಿಯೇಟ್ ಕಂಪನಿಯಲ್ಲಿ ನಾನೊಂದು ಕಂಪನಿಯನ್ನು ಕ್ರಿಯೇಷನ್ ಮಾಡ್ಕೊತೀನಿ. ಇದು ನಾನು ಏನು ಟ್ರಾನ್ಸಾಕ್ಷನ್ ಮಾಡ್ತೀನಿ ಅದರ ಒಂದು ಎಂಟ್ರಿಯನ್ನು ಕೊಡ್ತೀನಿ. ಸೊ ಈ ರೀತಿಯಾಗಿ ಕಂಪನಿ ಎಲ್ಲ ಡಾಟಾವನ್ನು ನೀವು ಫಿಲ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೀವು ಗೆಟ್ ವೇ ಆಫ್ ಟ್ಯಾಲಿಯಲ್ಲಿ ಇರ್ತೀರಿ. ಗೆಟ್ ವೇ ಆಫ್ ಟ್ಯಾಲಿಯಲ್ಲಿ ಫಸ್ಟ್ ಒಂದು ಮಾಸ್ಟರ್ಸ್ ಅಂತ ಇರುತ್ತೆ. ಮಾಸ್ಟರ್ಸಲ್ಲಿ ಅಕೌಂಟಿಂಗ್ ಇನ್ಫಾರ್ಮೇಷನ್ಗೆ ನೀವು ಹೋಗಬೇಕು. ಅಕೌಂಟ್ಸಿಂಗ್ ಇನ್ಫಾರ್ಮೇಷನಲ್ಲಿ ನೀವು ಲೆಡ್ಜರ್ಸನ್ನು ಕ್ರಿಯೇಟ್ ಮಾಡಬೇಕಿರುತ್ತೆ. ಸೊ ಲೆಡ್ಜರ್ಸನ್ನು ತೊಗೋಬೇಕು. ಲೆಡ್ಜರ್ಸನ್ನು ತೊಗೊಂಡು ನೋಡಿ, ನಾನು ಇಲ್ಲೊಂದು ಸ್ವಲ್ಪ ಲೆಡ್ಜರ್ಸನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಲೆಡ್ಜರ್ಸು ಮಾತ್ರ ಅದರ ಅಂಡರ್ ರೂಪ್ಗಳನ್ನು ನಿಮಗೆ ಇಲ್ಲಿ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ. ಸೊ ಇಷ್ಟನ್ನು ಡಿಸ್ಪ್ಲೇ ಮಾಡಿದ್ದೀನಿ. ಸೊ ನೆಕ್ಸ್ಟ್ ನಾನು ಇದನ್ನು ಬರ್ಕೊಂಡಿದ್ದೀನಿ. ಸೊ ಆದ್ದರಿಂದ ಇದನ್ನು ನಾನು ಕ್ರಿಯೇಟ್ ಮಾಡಿ ತೋರಿಸ್ತೀನಿ. ಇಲ್ಲಿ ಸಿಂಗಲ್ ಲೆಡ್ಜರಲ್ಲಿ ಎರಡು ಇರುತ್ತೆ. ಒಂದು ಸಿಂಗಲ್ ಲೆಡ್ಜರ್, ಇನ್ನೊಂದು ಮಲ್ಟಿಪಲ್ ಲೆಡ್ಜರ್ ಅಂತ. ನಾನು ಸಿಂಗಲ್ ಲೆಡ್ಜರಲ್ಲಿ ಕ್ರಿಯೇಟ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಕ್ರಿಯೇಟ್ ಅಂತ ತಗೊಳ್ಳಿ. ಸೊ ಬಿಲ್ಸ್ ಪೇಬಲ್ ಅಂತ ಇದೆ. ಕರೆಂಟ್ ಲಯಬಿಲಿಟಿ, ಮುಂದೆ ಕೊಡಬೇಕು ಅನ್ನೋದು ಹೊಣೆಗಾರಿಕೆ. ಆದ್ದರಿಂದ ಕರೆಂಟ್ ಲಯಬಿಲಿಟಿ ಅಂಡರಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಬಿಲ್ಸ್ ರಿಸೀವೇಬಲ್, ಕರೆಂಟ್ ಅಸೆಟ್ಸ್. ಸೊ ನಾವು ಹಣವನ್ನು ರಿಸೀವ್ ಮಾಡಿಕೊಂಡಿದ್ದು ಮೊದಲೇ. ನೆಕ್ಸ್ಟ್ ಕ್ಯಾರೇಜ್ ಇನ್ವರ್ಡ್. ಇನ್ವರ್ಡ್ ಇದು ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂಡರ್ ಕಡೆ ಬರುತ್ತೆ, ಒಳಗೆ ಬರುವ ಸರಕುಗಳು. ಸೊ ನೆಕ್ಸ್ಟ್ ಕ್ಯಾರೇಜ್ ಔಟ್ವರ್ಡ್. ನೆಕ್ಸ್ಟು ಪರ್ಚೇಸ್ ಅಕೌಂಟ್ ಬರುತ್ತೆ. ಇಲ್ಲಿ ಪರ್ಚೇಸ್ ಅಕೌಂಟ್ ಎಂಟ್ರಿ ಮಾಡುವಾಗ ಇನ್ವೆಂಟ್ರಿ ವ್ಯಾಲ್ಯೂಸ್ ಆರ್ ಎಫೆಕ್ಟೆಡ್ ಎಸ್ ತೊಗೋಬೇಕು. ಯಾಕಂದರೆ ಇಲ್ಲಿ ಸರಕುಗಳ ಟ್ರಾನ್ಸಾಕ್ಷನ್ ಆಗುತ್ತೆ. ಕೊಂಡುಕೊಳ್ಳೋದು ಮಾರಾಟ ಮಾಡೋ ಪ್ರಕ್ರಿಯೆ ಅಂದರೆ ಇಲ್ಲಿ ನಾವು ಒಂದು ಸರಕುಗಳನ್ನು ತೊಗೊತೀವಿ. ಸೊ ಅದಕ್ಕೆ ಪರ್ಚೇಸ್ ರಿಟರ್ನ್, ಅಂಡರ್ ಬಂದು ಪರ್ಚೇಸ್ ಅಕೌಂಟ್. ಸೇಲ್ಸ್ ಅಕೌಂಟ್, ಸೇಲ್ಸ್ ರಿಟರ್ನ್ ಅಂಡರ್ ರೂಪಲ್ಲಿ ಸೇಲ್ಸ್ ಅಕೌಂಟೇ ಬರುತ್ತೆ. ನೆಕ್ಸ್ಟ್ ಡ್ರಾಯಿಂಗ್ಸ್. ಡ್ರಾಯಿಂಗ್ಸ್ ಅಂದರೆ ನಮ್ಮ ಬಿಸ್ನೆಸ್ಸಲ್ಲಿ ಪರ್ಸ್ನಲ್ ಯೂಸಿಗೋಸ್ಕರ ನಾವು ತೊಗೊಂಡಂಥ ಹಣ. ಡ್ರಾಯಿಂಗ್ಸ್ ಬಂದು ಕ್ಯಾಪಿಟಲ್ ಅಕೌಂಟ್ ಅಂಡರ್ ಎಡಗಡೆ ಬರುತ್ತೆ.
ಮೋಟಾರ್ ಕಾರ್, ಫಿಕ್ಸ್ಡ್ ಅಸೆಟ್ಸ್. ಇಲ್ಲಿಯೂ ಕೂಡ ಇನ್ವೆಂಟ್ರಿ ವ್ಯಾಲ್ಯೂಸ್ ಎಫೆಕ್ಟೆಡ್ ಎಸ್ ಅಂತ ಹಾಕೋಬೇಕು ನೀವು. ಫರ್ನಿಚರ್, ವೆಹಿಕಲ್, ಇದು ಕೂಡ ಫಿಕ್ಸ್ಡ್ ಅಸೆಟ್ಸ್. ನೆಕ್ಸ್ಟು ಡಿಸ್ಕೌಂಟ್ ರಿಸೀವ್ಡ್, ಇಂಡೈರೆಕ್ಟ್ ಇನ್ಕಮ್. ಕ್ಯಾಪಿಟಲ್, ಅಂಡರ್ ರೂಪು ಕ್ಯಾಪಿಟಲ್ ಅಕೌಂಟ್ಸ್. ಬ್ಯಾಂಕ್, ಅಂಡರ್ ರೂಪು ಬ್ಯಾಂಕ್ ಅಕೌಂಟ್ಸ್. ಈ ರೀತಿಯಾಗಿ ಎಲ್ಲ ಲೆಡ್ಜರ್ ಎಂಟ್ರಿಯನ್ನು ನೀವು ಪಾಸ್ ಮಾಡಬೇಕಾಗುತ್ತೆ. ಸೊ ಇನ್ನೊಮ್ಮೆ ತೋರಿಸ್ತೀನಿ, ಇದು ನೀವು ಬರೆದುಕೊಂಡು ಇದನ್ನು ನೀವು ಮಾಡಬೇಕಾಗುತ್ತೆ. ಸೊ ಇದೇ ರೀತಿಯಾಗಿ ನೀವು ಮುಂದೆ ಮಲ್ಟಿಪಲ್ ಲೆಡ್ಜರನ್ನು ಯಾವ ರೀತಿಯಾಗಿ ಕ್ರಿಯೇಟ್ ಮಾಡಬೇಕು ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.